ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ 2 ನಿಮಿಷ ನಿಮ್ಮೊಟ್ಟಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯ ಜ್ಞಾನೋಕ್ತಿ 9:11. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು, ನಿನ್ನ ಆಯುಷ್ಯನ ವರ್ಷಗಳು ವೃದ್ಧಿಯಾಗುವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ, 2 ರೀತಿಯಾದಂಥ ಆಶೀರ್ವಾದಗಳನ್ನು ನಾವು ಈ ದಿನ ಹೊಂದಿಕೊಳ್ಳಲಿದ್ದೇವೆ. ಮೊದಲನೇದಾಗಿ ನಮ್ಮ ದಿನಗಳು ಹೆಚ್ಚುವವು, ಎರಡನೆಯದಾಗಿ ನಾವು ನೋಡುವಂಥದ್ದು ನಮ್ಮ ಆಯುಷ್ಯನ ವರ್ಷಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಈ 2 ಸಂಗತಿಗಳಲ್ಲಿ ನಾವು ನೋಡುವುದೇನೆಂದರೆ, ಮನುಷ್ಯನು ಅವನು ಬದುಕುವುದಕ್ಕೆ ಇಷ್ಟವುಳ್ಳವನಾಗಿದ್ದಾನೆ ಎಂಬುದನ್ನು ದೇವರು ಅರ್ಥವನಾಗಿದ್ದಾನೆ. ಮತ್ತು ನಾನು ಮತ್ತು ನೀವೆಲ್ಲರುಗಳು ಕೂಡ ಹೆಚ್ಚು ದಿನ ಬದುಕಬೇಕು, ಹೆಚ್ಚು ವರ್ಷಗಳ ಕಾಲ ನಾವು ಬಾಳಬೇಕು ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಈಗಿಂಥ ಒಂದು ಸಮಯಗಳಲ್ಲಿ ನಾನು ನನ್ನ ಮಕ್ಕಳನ್ನು ನೋಡಬೇಕು, ನನ್ನ ಮೊಮ್ಮಕ್ಕಳನ್ನು ನೋಡಬೇಕು, ನನ್ನ ಮರಿ ಮಕ್ಕಳನ್ನು ನೋಡಬೇಕೆಂಬುದಾಗಿ ಅನೇಕರು ಇಷ್ಟಪಡುವಂಥವರಾಗಿದ್ದಾರೆ. ಈ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯಬೇಕಾದರೆ ನಮ್ಮ ದಿನಗಳು ಹೆಚ್ಚಬೇಕು, ನಮ್ಮ ವರ್ಷಗಳು ಹೆಚ್ಚಬೇಕು. ಹೀಗಿರುವುದಾದರೆ ಇದನ್ನು ಹೆಚ್ಚಿಸುವವರು ಯಾರು ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನಿಂದ ಅಂದರೆ ದೇವರಿಂದ ಈ ಕಾರ್ಯಗಳು ನಡೆಯಲು ಸಾಧ್ಯ ಎಂಬುದಾಗಿ. ಯಾವಾಗ ನಮ್ಮ ಆಯುಷ್ಯು, ಯಾವಾಗ ನಮ್ಮ ದಿನಗಳು ಹೆಚ್ಚುತ್ತವೆ ಎಂಬುದಾಗಿ ನೋಡುವಾಗ ನಾನು ಮತ್ತು ನೀವುಗಳು ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವಾಗ, ದೇವರ ವಾಕ್ಯವನ್ನು ಪ್ರೀತಿಸುವಾಗ, ದೇವರ ಸಭೆಯನ್ನು ಪ್ರೀತಿಸುವಾಗ, ನಮ್ಮ ತಂದೆ ತಾಯಿಗಳನ್ನು ನಾವು ಗೌರವಿಸುವಾಗ, ನಮ್ಮ ಗುರು ಹಿರಿಯರನ್ನು ನಾವು ಸನ್ಮಾನಿಸುವಾಗ, ದೇವರು ನಮ್ಮ ದಿನಗಳನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ನಮ್ಮ ಆಯುಷ್ಯನ ವರ್ಷಗಳನ್ನು ಕೂಡ ಆತನು ವೃದ್ಧಿ ಮಾಡುತ್ತಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದಾವೆ. ಪ್ರಿಯರೇ, ಹೀಗಿರುವಾಗ ನಾನು ಮತ್ತು ನೀವುಗಳು ಆ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುತ್ತಾ ಆತನ ಚಿತ್ತಕ್ಕನುಸಾರವಾಗಿ ಬದುಕುವಾಗ ಮಾತ್ರ ಈ 2 ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನೆರವೇರುವುದಕ್ಕೆ ಸಾಧ್ಯ ಉಂಟು. ಹೀಗಿರುವುದರಿಂದ ನಮ್ಮ ದಿನಗಳನ್ನು, ನಮ್ಮ ಆಯುಷ್ಯನ ವರ್ಷಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಆ ದೇವರನ್ನು ನಂಬಿ, ಆ ದೇವರ ಮಾರ್ಗದಲ್ಲಿ ನಡೆದು ನಮ್ಮ ದಿನವನ್ನು, ಆಯುಷ್ಯನ್ನು ಹೆಚ್ಚಿಸಿಕೊಳ್ಳೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ನಿಮ್ಮ ದಿನವು ಶುಭಕರವಾಗಿರಲಿ. ಆಮೇನ್.